ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದಾವರ್. ಆದ್ಮೇಲೆ ಕಾಂಗ್ರೆಸ್ ಒಂದು ರೀತಿಯಿಂದ ಮೂಡಿದ್ದಂಗೆ ಕಂಡ್ರು. ಇಡೀ ಮುಡಾದಿಂದ ಹೊರಗೆ ಬಂದರು ನಮ್ಮ ಸಿದ್ದರಾಮಯ್ಯ ಅನ್ನೋದ್ರೊಳಗೆ ಇಡೀ ಅವ್ರ ಬೆನ್ನು ಹತ್ತು ಎಲ್ಲ ಸಾಧ್ಯತೆಗಳಿದ್ದಾವ ಈ ಬೇತಾಳದಂಗೆ. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಮತ್ತೊಂದು ಸಂಕಟ ಎದುರಾಗ್ಬೋದು. ಈಗ ನೋಟಿಸ್ ಕೊಡೋಕ್ಕೆ ಶುರು ಮಾಡಿಬಿಟ್ಟದ. ಅಂದ್ರೆ ಮುಡಾದಲ್ಲಿ ಇವ್ರನ್ನ ಹೇಗಾದ್ರು ಸಿಗಿಸ್ಲೇಬೇಕು ಅನ್ನುವಂಥ ಒಂದು ಹಠಕ್ಕೆ ಬಿದ್ದಂಗೆ ಕಾಣ್ತದೆ. ಹಿಂದಂತೂ ಯಾರಿದಾರ ಗೊತ್ತದೆ ಇಡಿಯಿಂದ. ಇನ್ನು ಇಡೀ ಇದ್ರಾಗ ಬರ್ತದೋ ಇಲ್ಲೋ ಏನು ಮಾಡ್ತಾರೆ, ಇದಕ್ಕೆ ಏನು ಹಾದಿ ಹುಡುಕ್ತಾರೆ ನಮ್ಮ ಸಿದ್ದರಾಮಯ್ಯನವರು ನೋಡೋಣ ಅದನ್ನು. ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತ ರಿಪೋರ್ಟ್ ಬಂದದ, ತನಿಖೆ ಮುಗೋದದ, ಅದ್ರ ರಿಪೋರ್ಟ್ ಇದಕ್ಕೆ ಹಚ್ತಾರೆ, ಅದರಲ್ಲಿ ಏನೂ ಇಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ತಿಕ್ಕಾಡ್ರೆ ಅಂದ್ರೆ ಒಂದು ರಾಜಕೀಯ ಮಾಡ್ಲಿಕ್ಕೆ ಹಾದಿ ಆಗಿಬಿಟ್ಟಿತ್ತು. ಮೋಸ್ಟ್ಲಿ ಸಿದ್ದರಾಮಯ್ಯನವರು ಈ ಬಲಿಯಿಂದ ಹೊರಗೆ ಬರ್ತಾರೋ ಅಂತ ಅನ್ನಿಸ್ತದ. ಎಲ್ಲೋ ದೂರದಲ್ಲಿ ಕೇಜ್ರಿವಾಲ್ರಂಗೆ ಸಿಕ್ಕೊಂಡು ಕೊಡೋದಿಲ್ಲ ಅದರಲ್ಲಿ ಅಂತೇಳಿ ಆದರೂ ಹೇಳಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇಡಿ ಮತ್ತು ಅದರಿಂದಂಥ ಒಂದು ಏನು ಬುದ್ಧಿವಂತ ವರ್ಗದ ಅವರು ಸಿದ್ದರಾಮಯ್ಯನ ಹೇಗಾದರೂ ಮಾಡಿ ಸಿಗಿಸ್ಬೇಕು, ಕರ್ನಾಟಕದಲ್ಲಿ ಅವ್ರನ್ನ ವೀಕ್ ಮಾಡಬೇಕು ಅಂತದ ಏನಾಗ್ತದೆ ನೋಡೋಣ. ಇದೇ ಸಂದರ್ಭದಲ್ಲೇ ಪಾರ್ಟಿಯಲ್ಲೂ ಡೆವಲಪ್ಮೆಂಟ್ಗಳು ಏನೇನೋ ಆಗ್ತಾಯಿದ್ದಾವೆ. ಪರಮೇಶ್ವರ್ ಅವರು ತಮ್ಮ ಕೊರಟಗೆರೆಯಲ್ಲೇ ಇಲ್ಲ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ರಾಜೀನಾಮೆ ಬಾಂಬ್ ಸಿಡಿಸಿದ್ರೆ ಯಾಕೆ ರಾಜೀನಾಮೆ ಶಬ್ದ ಅನ್ನೋದನ್ನು ವಿಚಾರ ಮಾಡಿದಾಗ ಸಹಜವಾಗಿ ಅನಿಸ್ತದೆ. ಅವ್ರಿಗೆ ಒಂದಿಷ್ಟು ಈ ಅಧ್ಯಕ್ಷಗಿರಿ ಮೇಲೆ ಕಣ್ಣಿತ್ತು, ಕಣ್ಣದ ಇವತ್ತಿಗೂ ಸಹಿತ. ಆದರೆ ಡಿ ಕೆ ಶಿವಕುಮಾರ್ ಅವರು ಅದನ್ನು ಬಿಡ್ತಾ ಇಲ್ಲ. ಡಿ ಕೆ ಅವರಿಗೂ ಕನ್ಫರ್ಮ್ ಆಗ್ಯದ ಈಗಾಗಲೇ. ಇಲ್ಲ ಸಿದ್ದರಾಮಯ್ಯರಂತೆ ನಾವು ಸೋಲಿಸೋಕೆ ಆಗೋದಿಲ್ಲ ಈ ಅವಧಿಯಲ್ಲೇ, ಸುಮ್ಮನೆ ಅವ್ರ ಜೊತೆಗೆ ಹೋಗೋದಷ್ಟು ಚೆನ್ನಾಗಿಲ್ಲ, ಮತ್ತು ಇದ್ದಿದ್ದು ಅಧ್ಯಕ್ಷರಿಗೆ ಬಿಟ್ಟು ಕೊಡುವಂಥ ಪ್ರಸಂಗ ಬರಬಾರ್ದು. ಅದಕ್ಕಾಗಿ ಅಧ್ಯಕ್ಷರಿ ಇಟ್ಕೊಂಡು ಹೋಗೋಣ ಅಂತ ದೃಷ್ಟಿ ಇಟ್ಕೊಂಡೇನೋ ಆಗ ಮೌನಾಗೆ 2028 ನೋಡೋಣಪ್ಪ, ನಾವು ಇನ್ನೂ ನಮ್ಮ ವಯಸ್ಸದ ಆಗ ಫೈಟ್ ಮ್ಯಾಟ್ರ್ ಆಯ್ತು ಅನ್ನೋದು ಮಾತಾಡಿದ್ದಾರೆ. ಅಂದರೆ ಅಧ್ಯಕ್ಷರಿಂದ ನಾವು ಹಿಡಿದಿಲ್ಲ ಅನ್ನುವಂಥ ಮೆಸೇಜ್ ಕೊಟ್ಟಾರ. ಇದು ಕೊಟ್ಟ ಮೇಲೆ ಇದು ರಾಜೀನಾಮೆ ಬಾಂಬನ್ನು ನಮ್ಮ ಗೃಹ ಸಚಿವರು ಹಾಕಿದ್ದಾರೆ. ಏನಿಲ್ಲ ಒಂದಕ್ಕೊಂದು ಏನದ ಏನಿಲ್ಲ ಸಂಬಂಧ ಅಂತ ಸೂಕ್ಷ್ಮವಾಗಿ ನೋಡಿದರೆ ಒಂದಕ್ಕೊಂದು ಸಂಬಂಧ ಅದ. ಯಾಕಂದ್ರೆ ಗೃಹ ಸಚಿವರಿಗೆ ಈಗ